ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಡ್ಕೊಳ ಅಶೋಕ್ ಇಲ್ಲಿ ನೀರು ಹೋಗುವ ಜಾಗ ಉಂಟದು, ಅಲ್ಲಿಗೆ ಹೋಗುವ ಅಂತ. ಮಳೆ ಸಹ ಬರ್ತಾ ಉಂಟು. ಸೂಪರ್. ಅಶೋಕನ ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ತಂಗಿಯ ಮನೆಗೆ ಹೋಗಿ ಬರುವ ಅಂತ ಹೊರಟದ್ದು. ತುಂಬ ಸಮಯ ಆಯಿತು, ಅವಳು ಕೂಡ ಕರೆಯೋದು ಬಾ ಅಂತ. ಹಾಗೆ ನಾನು ಡ್ರೆಸ್ ಸ್ವಲ್ಪ ಅಯನ್ ಮಾಡುವ ಅಂತ ಅಯನ್ ಮಾಡಲಿಕ್ಕೆ ಇದ್ದ ಅಯನ್ ಮಾಡ್ತಾ ಇದ್ದೆ. ಅಯನ್ ಮಾಡುವಾಗ ನನ್ನ ಡ್ರೆಸ್ ನೋಡಿ ಅದದು ನನಗೆ ಇದು ನೋಡಿ ಸತ್ಯ ಹೇಳಿದರೆ ತುಂಬ ಬೇಸರ ಆಯಿತು. ನನ್ನ ಇಷ್ಟದ ಡ್ರೆಸ್ ಇದು. ನಾನು ಸಾಕಷ್ಟು ಸಲ ಇದು ಹಾಕಿದ್ದೇನೆ, ನಾನು ಇಷ್ಟದ ಡ್ರೆಸ್ ಆಗಿ ತುಂಬ ಸಲ ಹಾಕ್ತೇನೆ. ಇವಾಗ ನೋಡಿದರೆ ಇದು ಹೀಗೆ ಆಗಿದೆ. ಹಾಗೆ ಇದರಲ್ಲೇ ಹೋಗ್ತಾ ಇದ್ದಾನೆ ನಾನು. ತೊಂದರೆ ಇಲ್ಲ ನನಗೆ. ಒಂದು ಕಡೆ ಸಿಟ್ಟು ಸಹ ಬರ್ತದೆ, ಒಂದು ಕಡೆ ಬೇಸರ ಕೂಡ ಆಗ್ತಾ ಉಂಟು. ಹಾಗೆ ಇವತ್ತು ಬೆಳಿಗ್ಗೆ ಸಮಿತು ಕೂಡ ಹಠ ಮಾಡ್ತಾ ಇದ್ದೆ ಸ್ಕೂಲಿಗೆ ಹೋಗ್ಲಿಕ್ಕೆ. ಅವನಿಗೊಂದು ಡೌಟ್ ಇತ್ತು ಎಲ್ಲಿಗೋ ನಾನು ಹೊರಡ್ತಾ ಇದ್ದೇನೆ ಅಂತ. ಹಾಗೆ ತುಂಬ ಹಠ ಮಾಡ್ತಾ ಇದ್ದೆ, ಹೋಗುದಿಲ್ಲ ಹಾಗೆ ಹಾಗೆ. ಅವನನ್ನು ಹೇಗಾದ್ರೂ ಸ್ಕೂಲಿಗೆ ಕಳಿಸಿದೆ. ಅದರ ನಂತರ ಗಡಿಬಿಡಿಯಲ್ಲಿ ಇಸ್ತ್ರಿ ಹಾಕ್ಲಿಕ್ಕೆ ಹೋದದ್ದು ನಾನು. ಹೀಗೆ ಆಯ್ತು. ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಇದು ನಾನು ಹಾಕದಂತೂ ಇರುವುದಿಲ್ಲ ಹೀಗೆ ಆದರೂ ಕೂಡ. ಅಕ್ಕನನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ತುಂಬ ಸಮಯ ಆಯಿತು ನಾವು ಹೋಗೋದೆ. ಹಾಗೆ ನಾನು ಮತ್ತೆ ಅವಳು ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದು. ಅವಳು ಮತ್ತೆ ಕರಿತಾ ಇದ್ದಾಳೆ, ನೀವು ಇಬ್ಬರು ಎಲ್ಲ ಕಡೆಗೆ ಒಟ್ಟಿಗೆ ಹೋಗ್ತೀರಾ, ಅವಳಿಗೆ ನಮ್ಮ ಜೊತೆಯಲ್ಲಿಗೆ ಕೂಡ ಬರಲಿಕ್ಕೆ ಆಗೋದಿಲ್ಲಲ್ಲ, ನಾವಿಬ್ಬರು ಒಟ್ಟಿಗಿದ್ದೇವಲ್ಲ, ಹಾಗಾಗಿ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಹಾಗೆ ನಾವು ಎಲ್ಲಿಗೆ ಅದರೊಟ್ಟಿಗೆ ಹೋಗುವ ಅವಳಿಗೆ ಮನಸ್ಸಲ್ಲಿ ಬೇಸರ ಆಗುತ್ತೆ. ಹಾಗೆ ಹೋಗಿ ಬರುವ ಅಂತ ಆಯಿತು. ನನ್ನ ಮೊಬೈಲ್ ಕೂಡ ಬಿತ್ತು. ಇವತ್ತು ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಮೊಬೈಲ್ ಕೂಡ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ನನಗೆ ಮೊಬೈಲ್ ನನಗೆ ಇಷ್ಟದ ವಸ್ತು ಏನಾದರೂ ಆಗುವಾಗ ತುಂಬ ಬೇಸರ ಆಗುತ್ತೆ. ಮೊಬೈಲ್ ಅಂತೂ ಸ್ಕ್ರ್ಯಾಚ್ ಆದರೆ ನನಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸ್ಕ್ರ್ಯಾಚ್ ಆಯಿತು. ಫ್ರಂಟ್ ನಾನು ಬೇರೆ ಗ್ಲಾಸ್ ಹಾಕಿದ್ದೇನೆ, ಆದರೆ ಕೂಡ ಬೇಸರ ಆಗ್ತಾ ಉಂಟು. ಅವಳನ್ನು ಕಾಯುದು. ಕೊಡೆದಾರದೆ ನೋಡಿ ಹಾಗೆ ಬರೋದು. ಅವಳ ಹತ್ರ ಒಂದು ಅಜ್ಜನ ಕೊಡೆ ಉಂಟು, ಅದು ಹಿಡ್ಕೊಂಡು ಬರಲಿಕ್ಕೆ ನಾಚಿಗೆ ಆಗ್ತದೆ. 3 ಜನಕ್ಕೆ ಹೋಗ್ಬೋದು, ಮಾತ್ರ ಹಿಡ್ಕೊಂಡು ಹೋಗ್ಲಿಕ್ಕೆ ನಾಚಿಗೆ ಆಗ್ತದಲ್ಲ, ದೊಡ್ಡ ಉದ್ದ ಕೊಡೆ. ಇನ್ನು ಅಜ್ಜನ ಕೊಡೆ ಉಂಟು, ಲಿಕ್ಕಿ ಕೊಂಡೋದೇನಾ ಬೇಗ ಅವರ ಬೇಗ ಪೋಪುಣಿಯ ಬಸ್. ಹಾಂ ಹೇಗೆ ಯಾರು ನದ್ದು ಕೊಡೆ ಯಾರು ಮುಂಜಿ ಕೊಟ್ಟಿಟ್ಟು 10 ಜನಕ್ಕೆ ಹೋಯಾರೇನು ಜೋಕುಲು ಆಡ್ದಕ್ಕೆ. ಏನ ಮೊಬೈಲ್ ಬೂರ್ಲಿದ್ದು ಮೊಬೈಲ್ ದಿನ ಸರಿಜಿ ಅಲ್ಲ ಡ್ರೆಸ್ ಎಲ್ಲ ಆಳಂಡು ಮೊಬೈಲ್ ಮೊಬೈಲ್ ಬೂರ್ಂಡಿ ಕೂಡ ಮುರ್ಕೋಡೆ ಬೂರಂಡಿ ಕೆಸರು ಬೂರ್ಂಡಿ ಕ್ಲಾಸ್ ಮಾಡ ಒಂಚೂರು ಸ್ಕ್ರ್ಯಾಚ್ ಅಂಡ್ರಡ್ ಕಟ್ ಮಾಡ್ಬೋದು. ಬಸ್ ಇಳಿದಿದ್ದೇವೆ, ಬ್ಯಾಕ್ರಿಗೆ ಹೋಗುವಂತ. ಇಲ್ಲಿಂದ ಬ್ಯಾಕ್ರಿಗೆ ಹೋಗಿ ಮತ್ತೆ ಆಟೋದಲ್ಲಿ ಹೋಗ್ಬೇಕು. ಮಳೆ ಹನಿ ಹನಿ ಬರ್ತಾ ಉಂಟು. ಇಲ್ಲೊಂದು ಬ್ಯಾಟ್ರಿ, ಇಲ್ಲಿಂದ ಏನಾದರೂ ತೆಗೆದು ಹೋಗುವ. ಹಾಂ ಓಳು ಕೇನೆ ಎಂಗ್ಲಿ ಏನೇ ಒಂಚ ತೂ ಹೋಯ್ತದ. ರಿಕ್ಷಾ ಇಳ್ದಿದೆ. ಅವಳಿಗೆ ಫೋನ್ ಮಾಡಿ ಹೇಳು ಅಂತ ಅಂದ್ಕೊಂಡದ್ದು ಬರೋದಿಲ್ಲ ಅಂತ, ಆದರೆ ಅವಳು ಫೋನ್ ತೆಗಿಯೋದಿಲ್ಲ. ಅವಳಿಗೆ ಕರೆಕ್ಟಾಗಿ ಒಮ್ಮೊಮ್ಮೆ ರೇಂಜ್ ಸಿಗೋದಿಲ್ಲ, ಒಮ್ಮೊಮ್ಮೆ ಸಿಗ್ತದೆ. ಈ ಮಂತುಡುಗ ಫೋನ್ ಮಾಡಿ ಹೇಳುವ ಬರೋದಿಲ್ಲ ಅಂತ, ಆವಾಗ ತುಂಬ ಸಿಟ್ಟು ಬರ್ಬೋದು ಅವಳಿಗೆ. ನಾವು ಬರ್ತೇವೆ ಅಂತ ಇವಾಗ ಆಸೆಯಲ್ಲಿ ಕೂತ್ಕೊಂಡಿರ್ಬೋದು, ಅಕ್ಕನವರು ಬರ್ತಾ ಇದ್ದಾರೆ ಅಂತ. ಫೋನ್ ಚಂಡಿ ಅವನು ಬರ್ಸೋದು. ಹನಿ ಹನಿ ಮಳೆ ಬರ್ತಾ ಉಂಟು. ಎಲ್ಲ ನಾಯಿಗಳು ಓಡಿಸ್ತಾ ಬರ್ತಾ ಉಂಟು. ನಿಕ್ಲೈನ್ ಲಡತ್ತು ಹೊತ್ತು ನಿಂಗ್ಲಿ ನೆಟ್ಟೆ ಪಿರಾವುಲ ತುಚ್ಚು ತುಚ್ಚುಯ ತುಚ್ಚು ತುಚ್ಚು ಅದಂತ ಗೊತ್ತಿಲ್ಲ. ಹಿಂದೆ ಬರ್ತಾ ಉಂಟು ತುಚ್ಚು ಮಾರ. ಉಪ ಸಾದಿಟೆ ಎಲ್ಲ ಪೋಯರೆ ಜನಟೆ ಹಾಂ ಇಜ್ಜ ಅವು ಗುರ್ತೈತಾಗ್ಲಿದಲ್ಲ ಉಂಟು ಹೆಂಗೆ ಗುರ್ತೈಜದೆಯ ಇಲ್ಲ ಇನ್ನೊಂದು ತೂಲೆಗೆ ಇರೋರು ತೂಲ ಏನು ವೀಡಿಯೋ ತುಳ್ಳೆ ತೂಲ ಯಾರು ಕಚ್ಚಿ ಬಿಟ್ಟರೆ ಮತ್ತೆ ತೊಂದರೆ ಆಗ್ಬೋದು. ಐಟಮ್ ಎಲ್ಲ ಪೋಡಿಗೆ ಜಾರನು ಅಂತಲ್ಲ ಇನ್ನು ಬಡದು ನಾಯಿ ಪೋಡಿ ಹೊಡು ಭಾರಿ ಮಲ ಬಡು.
ಕರೆಂಟ್ ಜಾಮ್ ಆಂಡ ಬೇಲೆ ಬರ నీకు ఫోన్ అంత బర్ పూజింది హండే రామ్ ఇది ఎత్తుజ ಏನಂತ ಈಗಲೂ ಬಾಪ್ನ ಖುಷಿ ಉಳಿದು ಅಳ್ತಾ ಇದ್ದಾಳೆ ಅವಳು ಅಳ್ತಾ ಇದ್ದಾಳೆ ಅಕ್ಕನವ್ರು ನೋಡಿದ ಖುಷಿಗೆ ಮಾತಾಡ್ಲ ಕೊರ ಪಪ್ಸುಂಡಿ ಐತೆ ಅವು ಮಾಹಿತಿಗ ಲೈಟ್ ಮಾಡುದು ಕುಲ್ಲಾಂಡ ಈಚೆ ಪರ್ಜರು ದೋಸೆ ನನಗೆ ಇಷ್ಟ ಇಲ್ಲ ದೋಸೆ ನನಗೆ ದೋಸೆ ಕಂಡ್ರೆ ಆಗುದಿಲ್ಲ ನೀರು ದೋಸೆ ವಾಟರ್ ದೋಸೆ ವಾಟರ್ ದೋಸೆ ಅಂದೆ ನೀರು ದೋಸೆ ಇಲ್ಲ ಅಂತೆ ಏನ ಅಶು ಎನ್ನ ಎನ್ನ ಅಂಗಿ ಪಾರಿನೋಲ್ಲ ಏನು ಪಾರಿನ ಅಂಗಿ ಪಡಂದು ಹೋಗ್ತದೆ ಎಂದ ತೂಲ ಅಶು ಏನ ಅಂಗಿ ತೂಲ ಎಂದ ನೀನು ಅಡೆ ಒಣ್ಣ ಇಸ್ತ್ರಿ ಪಡ್ರ ಪಾರಿನೆ ತೂಲ ಅಂದ ನೆಟ್ಟು ತೂಲ ದಾದೊಣ್ಣು ನೆಟ್ಟು ಮೇಕಪ್ ಸಾಮಾನು ಅಲ್ಲಜ್ಜ ಹೌದಯ್ಯ ಮೂಜಾ ಐಲೈನರ್ ನಿಕ್ದೈ ಮೂಜಾ ಐಲೈನರ್ ಕಾಲೇನವ స్పేస్ ఉండదు అశనట్టు అదశు స్పేస్ మస్తు ఉన్నట్టు స్పేస్ ఉండేది స్పేసియా ಎಂತ ಖುಷಿ ಅಂಟ ಹೆಂಗೆ ಬರ್ತದು ನಿಕ್ಕಾ ಉಣ್ಣದು ಹೆಂಗೆ ಲೊಟ್ಟಿಗಡನ ಫೋನಾಗ ಬೇಜಾರ ಉಣ್ಣದು ಅದು ಎಲ್ಲರಿಗೆ ಕಣ್ಣಿರುದು ಮೇಕಪ್ ಸೆಟ್ಟಲ್ಲೇ ಕಣ್ಣಿರುದು ಮೇಕಪ್ ಇದೇನಾದ್ರು ಉಂಟಾ ಅಂತ ಬಗ್ಗಿ ನೋಡುದು ಅಕ್ಕ ತಂಗಿ ಅಂತ ಹೇಳಿದ್ರೆ ಹೀಗೆ ಅಲ್ವಾ ಎಲ್ಲರೂ ಮೇಕಪ್ ಇದುಂಟು ಮತ್ತೆ ಅವಳ ಹತ್ರ ಏನುಂಟು ನಮ್ಮ ಹತ್ರ ಇರೋದು ಅವಳ ಹತ್ರ ಉಂಟು ಅದು ನೋಡುದು ನಾವು ಚೆಕ್ ಮಾಡೋದು ಇವಳು ಮನಸ್ಸಲ್ಲಿ ಏನೋ ಆಲೋಚನೆ ಮಾಡ್ತಾ ಇದ್ದಾಳೆ ಇವಾಗ ನನ್ನನ್ನೆಲ್ಲರೂ ಅಡಿಗೆ ಕಾಯುದು ಅವಳು ಹೇಳುದು ಮಾಡುವ ಅಂತ ಬಿರಿಯಾನಿ ಮಾಡ್ಲಿಕ್ಕೆ ಉಂಟಂತೆ ನಾನೊಂದು ಶೆಫ್ ನಾನು ಶೆಫ್ ಅದೇ ನೀವು ಫೇಮಸ್ ಯೂಟ್ಯೂಬರ್ ಅಲ್ವಾ ಹಾಗೆ ಫೇಮಸ್ ಅಲ್ವಾ ರೆಡ್ ಚೌಂಡ್ರಲ್ಲಿ ತಿಂದದ್ದು ನೆಂಟ್ರನ್ನು ಅಡಿಗೆಗೆ ಕರಿತಾ ಇದ್ದಾಳೆ ನನ್ನ ಏನ್ ಮಾಡ್ಬೇ ಮಾಡ್ಬು ನಾನು ಅವಳಿಗೆ ಹೇಳಿಕೊಡು ಬಿರಿಯಾನಿ ಮಾಡ್ಲಿಕ್ಕೆ ನಾನು ಬಂದ್ರೆ ಅವಳಿಗೆ ಗೊತ್ತಾಗುತ್ತೆ ನಾನು ನನ್ನನ್ನು ಕಾಣುವ ಕೈ ಆಡುದಿಲ್ಲ ಅವಳಿಗೆ ಇಲ್ಲದಿದ್ರೆ ಏನಾದ್ರೂ ಮಾಡಿ ನನಗೆ ಮೊಬೈಲಲ್ಲಿ ಫೋಟೋ ಕಳಿಸ್ತಾರೆ ನಾನು ಮಾಡಿದ್ದು ನಮ್ಮನ್ನು ಕಾಣುವಾಗ ಅವಳಿಗೆ ಗೊತ್ತಾಗುದಿಲ್ಲ ನಾನು ಇವಳ ಹತ್ರ ಅಕ್ಕ ಹತ್ರ ಹೇಳಿದ್ದು ಬ್ಯಾಕ್ರಿಯಲ್ಲಿ ವಿಡಿಯೋ ಮಾಡುವಂತ ಬ್ಯಾಕ್ರಿಯಲ್ಲಿ ವಿಡಿಯೋ ಮಾಡು ಅಂತ ಹೇಳಿ ಮೊಬೈಲ್ ಇಟ್ಕೊಂಡು ಮಾತಾಡ ವಿಡಿಯೋ ಸಹ ಇಲ್ಲ ಏನು ಸಹ ಇಲ್ಲ ನೋಡುವಾಗ ವಿಡಿಯೋ ರೆಕಾರ್ಡೇ ಮಾಡಲಿಲ್ಲ ಈಗ ಹೇಳ್ತಿದ್ದಾರೆ ಅತ್ಯ ನಿಜ ಮತ್ತೊಂದು ಬ್ಯಾಕ್ರಿ ಎಂದು ಕೊಂಡುಳ್ಳೋರು ಇದು ಐದಾಟ ಅನ್ಬೇಕು ಹೋಯ್ತು ನೀರುಳ್ಳಿ ಕೊರಿಯ ఇప్పుడు ఆఫ్ పంపండి అంటే ఆఫ్ అంటే ఇంకా తాని ఇచ్చే పెట్టి తలక హోతోలో ఇది కొచ్చు అంచన్నా పక్కడ వస్తనే ఈ ఆఫర్ వచ్చింది ఏ నారోడా నారు ಫಸ್ಟ್ ಏತೆ ಒಟ್ಟಿಗೆ ಉಂಟು ಅವ ವಿಡಿಯೋ ಹತ್ತು ಚೇದ ಮತ್ತೆ ವಿಡಿಯೋ ಬತ್ತಚ್ಚ ರಶ್ಮಿದು ಅದು ಕಟ್ ಬಂದಿತ್ತಿಗೆ ಮತ್ತೆ ಕಡೆ ಬತ್ತಚ್ಚ ಮಂಡೆ ಕುಂಟು ಬಣ್ಣ ಮೆ ಮೆ
ಅದ ಇನ್ನಟ್ಟಿಂಚಿನ ಇತ್ತೆ ಹೆಂಗೆ ಗೊತ್ತುಂಡು ಇದೇ ಪೂರ ಬೆಲೆ ಹೈಕೊಳ್ಳಿ ಎಲ್ಲ ನಾನು ಎಂತ ಅಡಿಗೆ ಮಾಡ್ತೇನೆ ಅಂತ ತೋರಿಸ್ಲಿಕ್ಕೆ ನನ್ನದು ಮಾತು ತೆಗಿಲಿಕ್ಕೆ ದೊಡ್ಡ ಮಗ ನೀನು ಮಾಡು ನಾನು ವಿಡಿಯೋ ಮಾಡ್ತೇನೆ ಅವಳ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಹೇಳಿ ಅವಾಗ ಬ್ಯಾಟ್ರಿಲಿ ಹೀಗೆ ತೆಗೆದು ಮಾಡ್ತೀಯ ಅಡಿಗೆ ನಾನು ಮಾಡ್ತೇನೆ ವಿಡಿಯೋ ಅಡಿಗೆ ಸಿಂಪಲ್ ಎಂತ ಮಾಡ್ಲಿಕ್ಕೆ ಅದೇ ಕಡೆ ಉಂಡ ಈಗ ಇದು ಪಾಡ್ದು ನಾಡ್ಗೋಯ್ತು ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ಬೇಕು ಒಂದು ಕಾನ್ಸಂಟ್ರೇಷನ್ ಬಿಟ್ಟು ಬಾ ಬೆಚ್ಚ ಪರಿ ನಂಗೆ ಅಂಗಿ ಬಾಡ್ದಿಲ್ಲ ಮೈದೆ ಪರ ಪರಿ ನಂಗೆ ಬಾಡ್ತೀನಿ ಸ್ಟಿಚ್ ಎಲ್ಲ ಮಾಡ್ತಿತ್ತು ಅಂಡು ಇಜ್ಜಿ ಗೊತ್ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಡ್ಕೊಳ ಅಶು ಎನ್ನ ಸೀರೆ ಬಾಯ್ದು ನನಗೆ ಈತದ ಸೀರೆ ಬಾಯ್ದು ಎನ್ನ ಈತದ ಈತ ಇಲ್ಲ ಆಯ್ತದೆಯಾ ನೆನಪಿಜಲ್ಲಿ ಇಲ್ಲಿ ಪುದೀನ ಸೊಪ್ಪು ತೆಗಿತಾ ಇದ್ದಾರೆ ಒಬ್ಬರು ಮತ್ತು ಅವಳು ಕೆಲಸ ಮಾಡಿದ್ದು ವೀಡಿಯೋ ತೆಗೆಯೋದಿಲ್ಲ ಅಂತ ಹೇಳ್ತಾಳೆ ಅವಳು. ನಾನು ಕೆಲಸ ಮಾಡಿದ ವೀಡಿಯೋಸ್ ಮಾತ್ರ ಮಾಡೋದಂತೆ. ಇಲ್ಲಿ ಇವಳು ಪುದೀನ ಮಾಡ್ತಾ ಇದ್ದಾಳೆ, ಇಲ್ಲಿ ಇವಳು ತೆಂಗಿನ ಹಾಲು ತೆಗಿತಾ ಇದ್ದಾಳೆ. ಇದಕ್ಕೆ ಗ್ರೇವಿಗೆ ತೆಂಗಿನ ಹಾಲು ಹಾಕಿದ್ರೆ ಒಳ್ಳೇದಾಗ್ತದೆ. ಗ್ರೀನ್ ಮಸಾಲ ಮಾಡ್ತೇವಲ್ಲ ಅದಕ್ಕೆ ಸ್ವಲ್ಪ ತೆಂಗಿನ ಹಾಲು ಹಾಕ್ತೀವಿ. ಅಂಚ ಒಂಜಿ ಬಿನ್ನೆ ಟಮಾಟೊ ಕೊಡೋ ಸಿಂಚ ಬೇಲೆ ಸರಿಯಾ ಅಂಚನಿ ಹೊಂಟ್ರಲ್ಲಿ ಅದಷ್ಟು ಎಂಕ್ಲಾಡೆ ಅವತ್ತು ಬೇಲೆ ಆಡ್ಬೋದಾ ಪಪ್ಪಣ ಅದು ಸೀರಿಯಸ್ ಆಯಲ್ಲ ಹೌದಾ ಅಂಚೆ ಬೇರೆ ಅದೆತ್ತ ಮಿಕ್ಸಿಗೆ ಗ್ರೈಂಡ್ ಮಾಡ್ತಾನ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಓ ಹಾಂ ಬಿರಿಯಾನಿ ಬೇಯಲಿಕ್ಕೆ ಇಟ್ಟಿದ್ದೇವೆ ಇವಾಗ. ಸಲಾಡ್ 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 ಬರ್ತಾ ಇದೆ. ಎಲ್ಲ ಒಂದೊಂದು ಕೆಲಸದಲ್ಲಿದ್ದಾರೆ. ನನ್ನ ಕೆಲಸ ಆಯ್ತು. ಅವು ಕರೆಕ್ಟ್ ಉಂಟು ನೋಡಿ. ಅವು ಕರೆಕ್ಟ್ ಕುಳ್ತಾನೆ ನಾ ಹಾಳಾದ್ ಆಣ್ಯರ ಆಣ್ಯರ ಏನು ಕುಳ್ಳ ಅವು ಹಾಳಾದ್ ಬೇಗ ಸಾರಿ ಕುಳ್ಳ ಇಜಂಡ ಇಜ್ಜೆ ಜಾವ ಎಡ್ಡೆ ಮಿಕ್ಸಿ ಮಾತ್ರ ಅದಷ್ಟು ಏ ಸಮಯ ಉಂಟದ ಈಗ ಕುಳ್ಳಾಗ ಮಾತ್ರ ಕರೆಕ್ಟ್ ಕುಳ್ಳ ಉಂಟು ಎಂಕ ಮಾತ್ರ ಆಬುಜ್ಜಿ ಅವು ಹೆಂಗೆ ಗಡಿ ಬಿಡಿದಾಗಲೇ ಒಂದು ಗೊತ್ತುಂಟ ಪುದೀನ ಜ್ಯೂಸ್ ಆಗ್ತಾ ಉಂಟು. ಪುದೀನ ಜ್ಯೂಸ್ ಅಲ್ಲಿ ಸಲಾಡ್ ಆಗ್ತಾ ಉಂಟು. ಸಲಾಡ್ ನೀರುಳ್ಳಿತ ಚೋಳಿ ಪೂರ ಹೊತ್ತಿನ ವಿಡಿಯೋ ಮಲ್ಲೆ ಬುಕ್ಕ ಕ್ಲೀನ್ ಆಗ. ಹಾಂ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ನಾವು ಊಟ ಮಾಡಲಿಕ್ಕೆ ಬಾಕಿ. ಅವೇ ರೀ ನಿಕ್ಕ ಯಾವುದು ಪಾಡು ಉಂಡದ ಇದು ಪಾಡು. ಹೆಂಚೂರಿ ಆ ವೈಟ್ ಉಂಟು ತೋಪುಡು ಉಂಡಿಯಾ ಪೀಸದ ನನ್ನ ಮುಳು ಇಂಕೆ ಯಾವ ಬೋರ್ಡ್ನ ಹೆಂಗೆ ತೊಗೊಂಡು ಇಂಕೆ ಯಾವ ಬೋರ್ಡ್ನ ಹಾಂ ಇಂಕೆ ಯಾವ ಐತೆ ಬೋರ್ಡ್ನೇ ತಂಪೆ ಕೇಳ್ಪೇದೇನು ಹೌದು ಇಡದ ಶೇಕ್ ಮಾಡ್ಕೊಡ್ತ. ಬಿರಿಯಾನಿ ಸೂಪರ್ ಆಗಿದೆ. ಸೂಪರ್ ಅಷ್ಟು ಬಲ ಪಾಡಿ
ಅವಳಿಗೆ ಮೊಟ್ಟೆ ಬಿರಿಯಾನಿ, ಅವಳು ಮೊಟ್ಟೆ ಚಿಕನ್ ತಿನ್ನೋದಿಲ್ಲಲ್ಲ, ಹಾಗೆ ಅವಳಿಗೆ ಮೊಟ್ಟೆ, ನಮಗೆ ಮಾತ್ರ ಚಿಕನ್ ಬಿರಿಯಾನಿ. ಇಡಂದ ನನಗೆ ಪತ್ರೊಡೆ ಎಲೆ ಬೇಕಿತ್ತು. ಪತ್ರೊಡೆ ಎಲೆ ಇಲ್ಲಿ ಉಂಟಂತೆ, ಹಾಗಾಗಿ ಸ್ವಲ್ಪ ತೆಗೆದುಕೊಂಡು ಹೋಗುವ ಅಂತ, ನಾಳೆ ಪತ್ರೊಡೆ ಮಾಡುವ ಅಂತ. ಇಲ್ಲದಿದ್ದರೆ ನಾನು ಅಕ್ಕನ ಮನೆಯಿಂದ ಒಮ್ಮೊಮ್ಮೆ ತರ್ತೇನೆ. ಇಲ್ಲಿ ಉಂಟಲ್ಲ, ಹೇಗೋ ಬಂದಿದೆ, ನಾನು ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕು. ಮಳೆ ಮಾತ್ರ ಬಿಡುದ್ರಲ್ಲಿಲ್ಲ. ಅದು ಅವರ ಹಳೆ ಮನೆ, ನಾನು ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೇನೆ. ಮೊದಲು ಇದ್ದ ಮನೆ ಅದು. ಇವಾಗ ಕೂಡ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಅದನ್ನು. ಪತ್ರೊಡೆ ಎಲೆ ಹೇಗೆ ತೆಗೆಯೋದು ಅಂತ ಗೊತ್ತಿಲ್ಲ. ತೆಗೆದು ಕೊಡ್ತೇನೆ ಅಂತ ಹೇಳಿದರು. ಮಳೆ ಅಲ್ಲ, ಒಂದೇ ಸಮನೆ ಮಳೆ ಬರ್ತಾ ಉಂಟು. ಇಲ್ಲಿ ನೀರು ಹೋಗುವ ಜಾಗ ಉಂಟದೆ, ಅಲ್ಲಿಗೆ ಹೋಗುವ ಅಂತ. ಮಳೆ ಸಹ ಬರ್ತಾ ಉಂಟು. ಮಳೆಗೆ ಮೊಬೈಲ್ ಹಿಡಿಯೋದು ಸ್ವಲ್ಪ ಕಷ್ಟವೇ. ದೂರ ಉಂಡೆಯಾ? ಹೆಸರುಂಡ? ಅಯ್ಯೋ ಗಲೀಜಾ ಉಂಟು. ನೆನಪು ಚಪ್ಪಲ್ ವಸ್ತು ಬೇ ಈಗ ಕಾರ್ ದೆಕ್ಕಗ ರೋಡಲ್ಲಿ ನೀರು ಹೋಗ್ತಾ ಉಂಟು. ಅಲ್ಲಿ ನೋಡಿ ಒಂದು ಬಾವಿ ಉಂಟು, ಅಲ್ಲಿ ಬಾವಿ ಉಂಟು ನೋಡಿ. ಆ ಬಾವಿಗೆ ಫುಲ್ ಇದು ಮಾಡಿದ್ದಾರೆ, ಏನು ಕಾಂಪೌಂಡ್ ಮಾಡಿದ್ದಾರೆ, ಯಾರಾದರೂ ಬೀಳುದು ಬೇಡ ಅಂತ. ನೆಟ್ಟು ಬರ್ತಾರೆ ಅದ. ಇದೆಲ್ಲ ಅವರ ತೋಟ ನೋಡಿ. ಇದೆಲ್ಲ ಅತ್ತಿ ಕಡೆ ಸುಮಾರು ನೀರು ತುಯ್ಯದ. ಓ ಇಟ್ಟದು ಇನ್ನೇನು ಅತಿ ಎತ್ತರಡು ತುಯ್ಯೇನು ನೀರು ತೋಜುನಾ? ನೀರು ತೋಜುನಾ? ಹೋಯ್ ಹೆಂಗೆ ಮೊಬೈಲ್ ಬೂರೋಣ ಹಂಗೆ. ಅವ ಎಡ್ಡೆ ಮುಂಚಿದದ ಗೊತ್ತಾ? ಹೋಯ ಒಂದು ಕಾಫಿ ಕುಡಿದು ಹೋಗುವ ಅಂತ. ಅಂಜು ದಿನ ಇಡೀ ಹೋಗಿ ಇಂಚ ಪೋಯಿನ ಗೊತ್ತಾಜ ಟೈಮ್. ನಾವು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಲ್ಲ, ಹಾಗಾಗಿ ಅವರನ್ನು ಬಿಟ್ಟು ಬಂದದ್ದು. 10 ಐಕದುಂಬು 9ವರೆಗೆ ಉಂಟು. ಅಕ್ಲು ಶಾಲೆ పోతాವಡತೆಯ ಅಕ್ಲು 9:05 ಪೋಪುಂಡು ಪೋಪೇರು ಬುಕ್ ಅಕ್ಲು ಪೋತಾನ ಬಿದ್ದಾವಡದು. ಮಕ್ಕಳ ಮುಂದೆ ಹೊರಡಿದ್ರೆ ಅವರು ಮತ್ತೆ ಅಳ್ತಾರಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟ್ ಮಾಡಿದ್ದು. ಇಲ್ಲದಿದ್ರೆ ಸ್ವಲ್ಪ ಬೇಗ ಬರ್ಬೋದಿತ್ತು. ಇವಾಗ ಟೈಮ್ ಓದೋದು ಗೊತ್ತಾಗಲಿಲ್ಲ ಅಲ್ವಾ, ಇವಾಗ ಹೋಗ್ಲಿಕ್ಕೆ ಆಯ್ತು. ಮಕ್ಕಳು ಬರುವ ಟೈಮ್ ಆಯಿತು. ಅವಳೊಂದು ಕಾಫಿ ಕುಡಿದು ಅವಳ ಮಗನನ್ನು ನೋಡಿ ಹೋಗುವ ಅಂತ. ಏರಿ ನಾವಿನ್ನು ಮನೆಗೆ ಹೊರಡು. ಮಕ್ಕಳು ಬಂದಿರ್ಬೋದು ಪಾಪ ಸ್ಕೂಲಿಂದ. ನಾನು ಅಕ್ಕನ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದೆ, ಅಲ್ಲಿ ಅತ್ತೆ ಮಾವೆಲ್ಲ ಇದ್ದಾರಲ್ವ, ಅಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದ್ದೇನೆ. ಇನ್ನು ಹೋಗುದು. ಟೈಮ್ ಓದೋದು ಗೊತ್ತಾಗಲಿಲ್ಲ ನಮಗೆ. ಖುಷಿ ಆಯಿತು, ಅವಳಿಗೆ ಸಹ ಖುಷಿ ಆಯಿತು, ನಮಗೆ ಸಹ ಖುಷಿ ಆಯಿತು. ಯಾವ ಮೈತ್ ಕೊಂಚ ಕೊಂತದ ಎಂಕ್ಲೆ ತಿನ್ಲೇವೇ? ನಾನು ಬುಕ್ಕ ಗೊಬ್ಬರ ಬಲ್ಲ ಇಲ್ಲಡೆಗೆ ಎಂಕ್ಲೈತೆ ಬಸ್ ಹೋಗುಣವೇ ಆಯ್ಲೆ ತಗೊಳ್ಳ ಶೋ ಕಟ್ಟಾಂಡ ಬಾಲೆ ಬಾಬು ನಾವು ಗಂಟೆ 5 ಗಂಟೆಗೆ ಒಂದು ಬಸ್ ಉಂಟು, ಅದರಲ್ಲಿ ಹೋಗುವ ಅಂತ. ಅವಳ ಮಗನಿಗೆ ಸ್ವಲ್ಪ ಬೇಸರ ಆಯಿತು.
ಅವನು ಬರುವಾಗ ನಾವು ಹೊರಟದಲ್ಲ, ನಮಗೆ ನಮ್ಮ ಮಕ್ಕಳಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲದಿದ್ರೆ ಸ್ವಲ್ಪ ತೂಲೆ ಆ ಗುಡ್ಡೆ ಅತ್ತೆ ಯಾವ ತೂಲು ಮಂತೆ ಅಲ್ಲ ಮನೆಗೆ ಇವಾಗಷ್ಟೇ ಮುಟ್ಟಿದ್ದೆ ನಾವು, 6 ಆಯಿತು, ಲೇಟ್ ಆಯಿತು ತುಂಬ. ಮಕ್ಕಳು ಅಲ್ಲಿದ್ದಾರೆ ಪಾಪ, ಅಕ್ಕನ ಮನೆಯಲ್ಲಿದ್ದಾರೆ, ಅಲ್ಲಿ ಅತ್ತೆ ಮಾವ ಇದ್ದಾರಲ್ಲ, ಹಾಗೆ ಅಲ್ಲಿ ಕುತ್ಕೊಂಡಿದ್ದಾರೆ ಅವರು. ಅಲ್ಲಿ ಒಂದು ಮನೆ ಇದ್ದ ಕಾರಣ ಅಲ್ಲಿ ಬಿಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ಈಗೆಲ್ಲ ಹೋದ್ರೆ ತುಂಬಾ ಕಷ್ಟ ಆಗ್ತದೆ. ನಾನು ಕೆಲಸಕ್ಕೆ ಹೋಗೋದಿರ್ಲಿಕ್ಕೆ ಕಾರಣ ಕೂಡ ಇದ್ವಿ ನೋಡಿ. ಬರುವಾಗ ಇಷ್ಟೊತ್ತಾಗ್ತದೆ, ಎಲ್ಲಿಯಾದ್ರೂ ನಾನು ಹೊರಗಡೆ ಹೋದ್ರು ಕೂಡ ಬರುವಾಗ 6 ಗಂಟೆ ಆಗ್ತದೆ. ಅಲ್ಲಿವರೆಗೆ ಪಾಪ ಮಕ್ಕಳನ್ನು ಬಿಡ್ಬೇಕಲ್ವಾ. ಯಾವಾಗಾದ್ರೂ ಆಗಿ ಬಿಡ್ಬೋದು, ಯಾವಾಗಲೂ ಬಿಡ್ಲಿಕ್ಕೆ ನಮಗೆ ಕೂಡ ಒಳ್ಳೇದಾಗುದಿಲ್ಲಲ್ಲ ಒಬ್ಬರ ಮನೆಯಲ್ಲಿ ದಿನ ಹಾಲು ಬಿಡ್ಲಿಕ್ಕೆ. ಅದು ಅಕ್ಕನ ಮನೆ ಆದ್ರೂ ಕೂಡ ಯಾಕೆ ಸುಮ್ಮನೆ ಬೇರೆಯವರಿಗೆ ಉಪದ್ರವ, ಅದಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಳ್ಳು. ಬರುವಾಗ ಇದು ಖುಷಿಗೆ ಏನು ಬರ್ಗರ್ ಉಂಟಲ್ಲ ಎಗ್ಗಿದು, ಅದು ತಂದೆ. ಸಮಿತಿಗೆ ಪಪ್ಸ್, ಸಮಿತಿಗೆ ಇದು ಇಷ್ಟ ಆಗುದಿಲ್ಲ, ಇದು ಸ್ವಲ್ಪ ಬಿಸಿ ಮಾಡಬೇಕು ಇವಾಗ. ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾಳೆ ನಾಳೆ ಆಟಿ ಅಮಾವಾಸ್ಯೆ ಕೂಡ, ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ಬರುವಾಗ ತಂದೆ ಇದು ಯಾವುದು ಪತ್ರೊಡೆ ಎಲೆ ಉಂಟಲ್ಲ ಅದು ತಂದಿದ್ದೇನೆ. ನಾಳೆ ಇನ್ನದ್ರ ಕೆಲಸ, ಇವತ್ತು ಮಾಡೋದಿಲ್ಲ, ನಾಳೆ ಅದರ ಕೆಲಸ ಉಂಟು. ಹಾಗಾಗಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.